ಗಂಡ ಹೆಂಡತಿ ನಡುವೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿದ್ದು, ಕೋಪಗೊಂಡ ಪತ್ನಿ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಪೋಗತ್ಯಾನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶಿವನಗೌಡ ಪಾಟೀಲ್ ಹಾಗೂ ಪತ್ನಿ ಸಾವಿತ್ರಿ ನಡುವೆ ಆಗಾಗ ಆಸ್ತಿ ಹಾಗೂ ಹಣಕಾಸಿನ ವಿಚಾರವಾಗಿ ಗಲಾಟೆ ನಡೀತಾ ಇತ್ತು. ಇದೇ ವಿಚಾರವಾಗಿ ಇಂದು ಇಬ್ಬರ ನಡುವೆ ಮತ್ತೆ ವಾಗ್ವಾದ ಜಗಳ ಶುರುವಾಗಿದೆ. ಇಬ್ಬರ ನಡುವೆ ವಿಕೋಪಕ್ಕೆ ತಿರುಗಿದ್ದು, ಪತ್ನಿ ಸಾವಿತ್ರಿ ಪೆಟ್ರೋಲ್ ತೆಗೆದುಕೊಂಡು ಬಂದು ಕಾರಿನ ಮೇಲೆ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರು ಬೆಂಕಿಯಲ್ಲಿ ದಗದಗನೆ ಹೊತ್ತಿ ಉರಿದಿದೆ. ನೋಡ್ತಾ ಇದ್ದಂತೆ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಪತ್ನಿಯ ಆಕ್ರೋಶಕ್ಕೆ ಕಾರು ಸಂಪೂರ್ಣ ಭಸ್ಮವಾಗಿದ್ದು, ಪತಿ ಗೋಳಾಡಿದ್ದಾನೆ. ನೀ ನಮ್ ಬಂಗಾರ ಕೇಳಿದೆ. ಯಾರನ್ನ ನಮ್ ಬಂಗಾರ ಕೇಳಿದ್ನಿ. ಮನ್ಯಾಗ ನಮ್ ಬಂಗಾರ ಮತ್ತ ನಂದೈತಲ್ಲ ಹೊಲ ನಂದೈತಿ, ಹೊಲ ನಂದೈತಿ, ಹೊಲ ನಂದೈತಿ. ಹೊಲ ಬೇಕಾ ಕೊಡ್ ಬರ್ತಿದ್ದ ಏನ್ ಕೊಟ್ಟಾಗ ಎಲ್ಲತ್ರ ಪಾಲ್ ಬೀಳಬೇಕಲ್ಲ. ತತ್ರೋಗ ಅರ್ಧ ಮೊಡ್ಕಾಕ್ ಹಾಕೋದ ಎಲ್ಲತ್ರ ಪಾಲ್ ಬೀಳೋದಣ್ಣ. ಅಂದಿಗೆ ನಾ ಏನ್ ತಿಳಿದಿನಿ ಒಂದ್ ಅಂತಾಮ್ರಿತ ಅಂಗಡ ಆರತ ತಿಳ್ಕೊಂಡು ಮತ್ತ ನಾವ್ ಏನ್ ನಿಮಗೇನು ಮಾಡಿದವ ಏನು ಕಸ್ಕೊಂಡವ ನಿಮಗೇನು ಕಸ್ಕೊಂಡವ ಬಿಟ್ಟು ಹೋಗ್ರಿ ಪಾಪ ಬಸ್